ಒಂದು ಶಾಂತವಾದ ಹಳ್ಳಿಯಲ್ಲಿ ಚಿಕ್ಕ ನಾಯಿಮರಿ ಕಾಳು ತನ್ನ ಮಾಲೀಕ 6 ವರ್ಷದ ಹುಡುಗ ರವಿ ಜೊತೆಗೆ ವಾಸಿಸುತ್ತಿತ್ತು. ಕಾಳು ತುಂಬಾ ಚುರುಕು, ಎಚ್ಚರಿಕೆಯಿಂದಿರುವ ನಾಯಿಮರಿ. ಒಂದು ರಾತ್ರಿ ಹಳ್ಳಿಯಲ್ಲೆಲ್ಲಾ ಜನ ಮಲಗಿದ್ದರು. ಬೀದಿ ದೀಪಗಳ ಬೆಳಕು ಮೃದುವಾಗಿ ಹೊಳೆಯುತ್ತಿತ್ತು. ರವಿ ಮನೆಯ ಮುಂದೆ ಕಾಳು ಮಲಗಿದ್ದರೂ ಅದರ ಕಿವಿಗಳು ಎಚ್ಚರವಾಗಿಯೇ ಇದ್ದವು. ಅಷ್ಟರಲ್ಲಿ ಕಳ್ಳರು ನಿಧಾನವಾಗಿ ಊರಿಗೆ ನುಗ್ಗಿದರು. ಅವರು ಮನೆ ಬಾಗಿಲು ತೆಗೆಯಲು ಯತ್ನಿಸಿದ ಕ್ಷಣದಲ್ಲೇ ಕಾಳು ಜೋರಾಗಿ ಭೋಂ ಭೋಂ ಎಂದು ಬೊಗಳಲು ಶುರುಮಾಡಿತು. ಆ ಶಬ್ದ ಕೇಳಿ ರವಿ ಎದ್ದು ಬಂದ. ಅಮ್ಮ, ಯಾರೋ ಇದ್ದಾರೆ ಎಂದು ಕೂಗಿದ. ಹಳ್ಳಿ ಜನರೆಲ್ಲರೂ ಎಚ್ಚರಗೊಂಡರು. ಕಳ್ಳರು ಗಾಬರಿಗೊಂಡು ಓಡಲು ಪ್ರಯತ್ನಿಸಿದರು. ಆದರೆ ಹಳ್ಳಿಯವರು ಸೇರಿ ಕಳ್ಳರನ್ನು ಹಿಡಿದುಕೊಂಡರು. ಬೆಳಿಗ್ಗೆ ಹಳ್ಳಿ ಜನರೆಲ್ಲ ಕಾಳುವನ್ನು ಹೊಗಳಿದರು. ರವಿ ಕಾಳುವನ್ನು ಅಪ್ಪಿಕೊಂಡು, ನೀನು ನಮ್ಮ ಹೀರೋ ಎಂದು ಹೇಳಿದರು. ಆ ದಿನದಿಂದ ಕಾಳು ಹಳ್ಳಿಯ ರಕ್ಷಕ ನಾಯಿಮರಿ ಆಯಿತು.